ಕಲಿಯುಗದ ಕಾಮಧೇನು ಅಂತ ಹೇಳಿದ್ರೆ ಅದು ರಾಘವೇಂದ್ರ ಶ್ರೀಗಳ ಬಗ್ಗೆ ನಾವು ಮಾತನಾಡಿದ ಹಾಗಾಗುತ್ತೆ. 353ನೇ ಮಧ್ಯಾರಾಧನೆ ಭರ್ಜರಿಯಾಗಿ ಮಂತ್ರಾಲಯದಲ್ಲಂತೂ ನಡೀತಾ ಇದೆ. ಈಗಾಗಲೇ ದೇಶ ವಿದೇಶದಿಂದ ಗಣ್ಯಾತಿ ಗಣ್ಯರ ಆಗಮನ, ಭಕ್ತಾದಿಗಳ ಆಗಮನ, ಜೊತೆಗೆ ವಿಶೇಷ ಪೂಜೆ ಕೈಂಕರ್ಯಗಳು ಅಲ್ಲಿ ನಡೀತಾ ಇದೆ. ಇನ್ನೊಂದು ಕಡೆಗೆ ಬೆಂಗಳೂರಿನಲ್ಲೂ ಕೂಡ ಗುರುರಾಯರನ್ನ ನೆನೆಯುವಂತಹ ಕಾರ್ಯಕ್ರಮ ಭರ್ಜರಿಯಾಗಿದೆ. ಡೀಟೇಲ್ಸ್ ನೋಡೋಣ ಬನ್ನಿ. ಆರ್ಟಿ ನಗರದ ರಾಘವೇಂದ್ರ ಮಠದಲ್ಲಿ ರಾಯರ ಆರಾಧನೆ. ಬೃಂದಾವನಕ್ಕೆ ವಿಶೇಷ ಹೂವಿನ ಅಲಂಕಾರ, ಪೂಜೆ ಪುನಸ್ಕಾರ. ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವ ಭಕ್ತಿಪೂರ್ವಕವಾಗಿ ಶಾಸ್ತ್ರ ಸಾಂಪ್ರದಾಯಿಕವಾಗಿ ನಡೀತಾ ಇದೆ. ಬೆಂಗಳೂರಿನಲ್ಲೂ ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವವನ್ನ ಮಂತ್ರಾಲಯದ ಮಾದರಿಯಲ್ಲೇ ಮಾಡ್ತಿದ್ದಾರೆ. ಆರ್ಟಿ ನಗರದಲ್ಲಿರೋ ರಾಘವೇಂದ್ರ ಮಠದಲ್ಲಿ ರಾಯರ ಆರಾಧನೆಯ 2ನೇ ದಿನವಾದ ಇಂದು ಬೆಳಿಗ್ಗೆಯಿಂದಲೇ ರಾಘವೇಂದ್ರ ಶ್ರೀಗಳ ಬೃಂದಾವನಕ್ಕೆ ವಿಶೇಷ ಹೂವಿನ ಅಲಂಕಾರ ಮಾಡಿ ರಾಯರನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡೋ ಮೂಲಕ ರಾಯರ ಪೂಜೆ ಮಾಡಿದ್ದಾರೆ. ಜೊತೆಗೆ ದೇವಾಲಯದ ಆವರಣದಲ್ಲೇ ರಥೋತ್ಸವವನ್ನ ಮಾಡಿ ತೀರ್ಥ ಪ್ರಸಾದದ ವಿನಿಯೋಗವನ್ನು ಸಹ ಮಾಡಿ ರಾಯರು ಬೃಂದಾವನ ಸೇರಿದ ದಿನವನ್ನ ಭಕ್ತಿಪೂರ್ವಕವಾಗಿ ಆಚರಿಸಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಅವರೇನಿದ್ದಾರಲ್ಲ, ಪೂರ್ವದಲ್ಲಿ ಪ್ರಹ್ಲಾದ ರಾಜರಾಗಿದ್ದರು, ತದನಂತರ ಬಾಲ್ಮೀಕ ರಾಜರಾದರು, ತದನಂತರ ಏನದಲ್ಲ ವ್ಯಾಸರಾಜರಾದರು, ಆ ನಂತರ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡತಕ್ಕಂಥವರು. ಯಾವುದರಲ್ಲಿ ರಥರಾಗಿದ್ದಾರೆ ಅಂದರೆ ಸತ್ಯ ಧರ್ಮ ರಥಾಯಚ. ಯಾರು ಸತ್ಯವಂತರಿದ್ದಾರೋ ಅವರನ್ನು ಕಾಪಾಡ್ತಾರೆ, ಯಾರು ಧರ್ಮವಂತರಿದ್ದಾರೋ ಅವರನ್ನು ಕಾಪಾಡ್ತಾರೆ. ಹಾಗೆ ತಾವು ಸತ್ಯ ಧರ್ಮ ತಾವು ನಿತ್ಯ ಆಚರಣೆ ಮಾಡ್ತಾರೆ ಗುರುಗಳು. ಆದರೆ ನಾವು ಮಾಡ್ತಕ್ಕಂಥದ್ರಲ್ಲಿ ಸತ್ಯ ಧರ್ಮವನ್ನು ನೋಡಿ ನಮಗೆ ಅನುಗ್ರಹ ಮಾಡಿ ಅಶೇಷವಾದಂಥ ವಿಶೇಷ ಯಾರು ಭಕ್ತಿಯಿಂದ ಮಾಡ್ತಕ್ಕಂಥವ್ರಿಗೆ ಅವರಿಗೆ ಅನುಗ್ರಹ ಮಾಡ್ತಾರೆ. ಅದು ಕಲಿಯುಗದಲ್ಲಿ ಹೇಳಿದ್ದೆ. 353ನೇ ರಾಯರ ಆರಾಧನೆಯನ್ನು ನಿನ್ನೆ, ಇವತ್ತು ಮತ್ತು ನಾಳೆ 3 ದಿವಸದಲ್ಲಿ ನಡೀತಾ ಇರುತ್ತೆ. ಇವತ್ತು ಮಧ್ಯ ಆರಾಧನೆ ಇರೋದ್ರಿಂದ ಇವತ್ತು ವಿಜೃಂಭಣೆಯಿಂದ ನಡೀತಾ ಇದೆ. 3 ದಿನ ವಿಶೇಷಗಳಲ್ಲಿ ಏನು ಅಂತಂದರೆ, ರಾಯರು ಸಾಕ್ಷಾತ್ತಾಗಿ ನಾವು ಬೃಂದಾವನಸ್ಥರಾಗಿದ್ದರು ಇವತ್ತು ನಮ್ಮಲ್ಲೇ ಇರ್ತಾರೆ ಅನ್ನೋದೊಂದು ನಂಬಿಕೆ ಅಂತವಾಗಿ ಅವತ್ತಕ್ಕೋಸ್ಕರ ಮಂತ್ರಾಲಯದಲ್ಲಿ ಮೂಲ ವೃಂದಾವನ ದರ್ಶನ ಮಾಡೋ ವಿಶೇಷ ಇರುತ್ತೆ. ಮಂತ್ರಾಲಯದಂತೆ ಇಲ್ಲೂ ರಾಯರ ಆರಾಧನೆ ನಡೆಯುತ್ತಿದ್ದು ಕನಕಾಭಿಷೇಕವನ್ನು ಸಹ ಮಾಡಲಾಗ್ತಿದೆ. ಬರೋ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಗ್ತಿದೆ. ರಾಯರ ದರ್ಶನ ಮಾಡಿದ್ದು ಸಂತಸ ತಂದಿದೆ ಅಂತಾರೆ ಭಕ್ತರು. ನಮ್ಮ ಆರ್ಟಿ ನಗರ್ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ತುಂಬ ಚೆನ್ನಾಗಿ ಆರಾಧನೆ ನಡೀತಿದೆ. ನಮಗೆ ಮಂತ್ರಾಲಯದಲ್ಲಿ ದೇವ್ರ ದರ್ಶನ ಮಾಡಿದಷ್ಟೇ ಸಂತೋಷ ಆಗ್ತಿದೆ. 5 ವರ್ಷದಿಂದ ಇಲ್ಲೇ ಸೇವೆ ಮಾಡ್ತಾ ಇದ್ದೀನಿ, ವಾಲಂಟಿಯರ್ ಸೇವೆ ಥರ. ರಾಯರು ನಡಿಲಿಕ್ಕೆ ಆಗ್ತಾ ಇದ್ದಿಲ್ಲ, ಇನ್ನೇ ಇವತ್ತು ನಡ್ಕೊಂತ ಮನೆಯಿಂದ ಬರ್ತಾ ಇದ್ದೀನಿ. ದೂರದ ಮಂತ್ರಾಲಯಕ್ಕೆ ಹೋಗಿ ರಾಯರ ಆರಾಧನೆಯಲ್ಲಿ ಭಾಗಿಯಾಗೋ ಆಸೆ ಇದ್ರೂ ಹೋಗಲು ಆಗದೇ ಇರೋರು ಬೆಂಗಳೂರಿನಲ್ಲಿ ರಾಯರ ದರ್ಶನ ಪಡೆದು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಲ್ಲಿ ಭಾಗಿಯಾಗಿ ರಾಯರ ಕೃಪೆಗೆ ಪಾತ್ರರಾಗಬಹುದು. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.